ನಮಸ್ಕಾರ ಆತ್ಮೀಯ ಸ್ನೇಹಿತರೆ. 2026 ಈ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ನಾವು ಯೂಟ್ಯೂಬ್ದಲ್ಲಿ ಎಜುಕೇಷನಲ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಎಜುಕೇಷನಲ್ ಚಾನಲನ್ನು ನಡೆಸಲಿಕ್ಕೆ ನಮಗೆ ಏನೇನು ಗ್ಯಾಜೆಟ್ ಬೇಕು ಮತ್ತು ಸಾಫ್ಟ್ವೇರ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ನಾವು ಯೂಟ್ಯೂಬ್ದಲ್ಲಿ ಎಜುಕೇಷನಲ್ ಚಾನಲನ್ನು ತಯಾರು ಮಾಡಲಿಕ್ಕೆ ಒಂದು ಜಿಮೇಲ್ ಇದ್ರೆ ಸಾಕು. ಆ ಜಿಮೇಲ್ ಸಹಾಯದಿಂದ ನಾವು ಏನು ಮಾಡ್ಬೋದು, ಎಜುಕೇಷನಲ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಆಮೇಲೆ ನಾವು ಕ್ರಿಯೇಟ್ ಮಾಡಿದಂಥ ಎಜುಕೇಷನಲ್ ಚಾನಲನ್ನು ನಡೆಸಲಿಕ್ಕೆ ನಮಗೆ ಮುಖ್ಯವಾಗಿ ಕೆಲವು ಇಕ್ವಿಪ್ಮೆಂಟ್ ಇದ್ರೆ ಸಾಕು. ನಾನು ಎಜುಕೇಷನಲ್ ವಿಡಿಯೋ ಮಾಡೋದ್ರಲ್ಲಿ ಮುಖ್ಯವಾಗಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಾರಣಕ್ಕಾಗಿ ನಮಗೆ ಕಡ್ಡಾಯವಾಗಿ ಏನು ಬೇಕು ಅಂತಂದರೆ PC ಅಥವಾ ಲ್ಯಾಪ್ಟಾಪ್ ಬೇಕೇ ಬೇಕು. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ಮೈಕ್ ಇದ್ರೆ ಸಾಕು. ಅದು ವೈರ್ಡ್ ಮೈಕ್ರೋಫೋನ್ ಆಗಲಿ ಅಥವಾ ವೈರ್ಲೆಸ್ ಮೈಕ್ರೋಫೋನ್ ಆಗಲಿ. ವೈರ್ಡ್ ಮೈಕ್ರೋಫೋನ್ ಆದರೆ ಯಾವ ಮೈಕ್ರೋಫೋನ್ ಬೆಸ್ಟ್ ಅಂತಂದರೆ ಬೋಯಾ BY M1 ಲೆವೆಲರ್ ಮೈಕ್ರೋಫೋನ್ ಬೆಸ್ಟ್. ಹಾಗೆ ಒಂದು ವೈರ್ಲೆಸ್ ಮೈಕ್ರೋಫೋನ್ ಇದ್ರೂ ಅಡ್ಡಿ ಇಲ್ಲ. ನಾನು ಒಂದು ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಇಲ್ಲಿದೆ ನೋಡ್ರಿ, ಡಿಜಿಟೆಕ್ ಕಂಪ್ನಿಯ DWM116 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಹಾಗೆ ಕಡ್ಡಾಯ ಅಂತೇನಿಲ್ಲ. ಲ್ಯಾಪ್ಟಾಪ್ದಲ್ಲಿ ಆದರೆ ಇನ್ಬಿಲ್ಟ್ ವೆಬ್ ಕ್ಯಾಮ್ ಇರ್ತೈತಿ, ಬಟ್ ಅದರ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕಾಗಿ ನಮಗೆ ಒಂದು ವೆಬ್ ಕ್ಯಾಮ್ ತೊಗೊಂಡ್ರೆ ಚೆನ್ನಾಗಿರ್ತೈತಿ. ನಾನು ವೆಬ್ ಕ್ಯಾಮನ್ನು ತೊಗೊಂಡಿದ್ದೀನಿ. ಅದು ಯಾವುದು ಅಂತಂದರೆ ಕ್ರಿಯೋವಲ್ ಅನ್ನುವಂಥ ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ. ಅದಿರಲಿ ಅಂದ್ರೂ ನಡೀತೈತಿ. ನಮ್ಮಲ್ಲಿರುವಂಥ ಮೊಬೈಲ್ ಫೋನನ್ನೇ ನಾವು ವೆಬ್ ಕ್ಯಾಮಿಗೆ ಕನ್ವರ್ಟ್ ಮಾಡಿಕೊಂಡು ಬಳಸ್ಕೋಬೋದು. ಹಾಗೆ ಬರೀಲಿಕ್ಕೆ ನಾನು ಗ್ರಾಫಿಕ್ ಪೆನ್ ಟ್ಯಾಬನ್ನು ಬಳಸ್ತಾ ಇದ್ದೀನಿ. ಅದು ಆ ಗ್ರಾಫಿಕ್ ಪೆನ್ ಟ್ಯಾಬ್ ಯಾವುದು ಅಂತಂದರೆ ವ್ಯಾಕ್ಯೂಮ್ ಕಂಪ್ನಿಯ CTL 472 ಅನ್ನುವಂಥ ವೆಬ್ ಕ್ಯಾಮು. ಇಷ್ಟು ಇಕ್ವಿಪ್ಮೆಂಟು ಅಥವಾ ಗ್ಯಾಜೆಟ್. ಹಾಗೆ ಸಾಫ್ಟ್ವೇರ್ ಯಾವುದು ಅಂತಂದರೆ ನಾನು ಸ್ಕ್ರೀನ್ ರೆಕಾರ್ಡ್ರಾಗಿ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಯಾಕೆಂದರೆ ಇದೊಂದು ಓಪನ್ ಸೋರ್ಸ್ ಅಪ್ಲಿಕೇಶನ್. ಇದನ್ನು ಬಳಸ್ಕೊಂಡು ನಾವು ಪ್ರೊಫೆಷ್ನಲ್ ಆಗಿ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಆ ಕಾರಣಕ್ಕಾಗಿ ಈ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಇದು ಫ್ರೀಯಾಗಿ ಸಿಗ್ತೈತಿ. ಹಾಗೆ ಒಂದು ವೈಟ್ ಬೋರ್ಡ್ ಅಪ್ಲಿಕೇಶನ್ ಬೇಕು. ವೈಟ್ ಬೋರ್ಡ್ ಅಪ್ಲಿಕೇಶನ್ ಯಾವ್ದು ಬಳಸ್ತೀನಿ ಅಂತಂದರೆ ಕ್ವಿಕ್ ನೋಟ್ ವೈಟ್ ಬೋರ್ಡು. ಬೇಡ ಅಂತಂದರೆ ಈಸಿಯಾಗಿ ಸಿಗುವಂಥ ಮೈಕ್ರೋಸಾಫ್ಟ್ ಎಡ್ಜ್ನ ನಾವು PDF ಅನ್ನೋಟೇಟರ್ ಆಗಿನೂ ಬಳಸ್ಕೋಬೋದು, ವೈಟ್ ಬೋರ್ಡ್ ಅಪ್ಲಿಕೇಶನ್ ಆಗಿನೂ ಬಳಸ್ಕೋಬೋದು. ಆಮೇಲೆ PDF ನೋಟ್ಸ್ ಅಂತೂ ಬೇಕು. ನಾವು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತೀವಿ ಆ ವಿಷಯಕ್ಕೆ ಸಂಬಂಧಿಸಿದಂಥ PDF ನೋಟ್ಸ್ ನಮ್ಮಲ್ಲಿದ್ದರೆ ಸಾಕು. ಇಷ್ಟನ್ನೇ ಬಳಸ್ಕೊಂಡು ನಾವು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ನಿರಂತರವಾಗಿ ಮಕ್ಕಳ ಜೊತೆ, ವಿದ್ಯಾರ್ಥಿಗಳ ಜೊತೆ ಸಂಪರ್ಕವನ್ನು ಸಾಧಿಸ್ಬೋದು. ಆಮೇಲೆ ಚಾನೆಲ್ ಕ್ರಿಯೇಟ್ ಮಾಡಿದ್ವಿ, ಆಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೂ ಇಲ್ಲ. ಇಷ್ಟೇ ಈಗ ನಾನು ಬಳಸುವಂಥ ಕೆಲವು ಇಕ್ವಿಪ್ಮೆಂಟು ಮತ್ತು ಸಾಫ್ಟ್ವೇರನ್ನು ಬಳಸ್ಕೊಂಡು ನಾವು ಪ್ರೊಫೆಷ್ನಲ್ ಆಗಿ ಎಜುಕೇಷನಲ್ ವಿಡಿಯೋನ ತಯಾರು ಮಾಡ್ಕೋಬೋದು. ಹಾಗೆ ಲೈಟ್ ವಿಷಯಕ್ಕೆ ಬಂದಾಗ ಲೈಟಿಂಗ್ ಸೆಟಪ್ಮೆಂಟ್ಗೆ ನಾವು ಫಸ್ಟಿಗೆ ಇನ್ವೆಸ್ಟ್ ಮಾಡುವಂಥ ಅವಶ್ಯ ಇಲ್ಲ. ರೂಮ್ನಲ್ಲಿರುವಂಥ ಲೈಟನ್ನೇ ಬಳಸ್ಕೊಂಡು
ನಾವು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬಹುದು. ಆಮೇಲೆ ಈ ವಿಡಿಯೋನ ತಯಾರು ಮಾಡ್ತೀವಲ್ಲ, ನಾವು ವಿಡಿಯೋನ ಎರಡು ರೀತಿಯಲ್ಲಿ ತಯಾರು ಮಾಡ್ಕೋಬಹುದು. ಒಂದು ಫೇಸ್ಲೆಸ್ ಮತ್ತು ಫೇಸ್ ಕ್ಯಾಮ್ ವಿಡಿಯೋ. ಪ್ರಾರಂಭದಲ್ಲಿ ನಾವು ಹೆಚ್ಚಾಗಿ ಫೇಸ್ಲೆಸ್ ವಿಡಿಯೋನೇ ಮಾಡ್ಕೋಬೇಕು, ಯಾಕಂದ್ರೆ ಕ್ಯಾಮ್ರಾ ಫೇಸ್ ಮಾಡೋದು ಸ್ವಲ್ಪ ಕಠಿಣ ಅನ್ಸತಿ. ಆರಂಭದಲ್ಲಿ ನಾವು ಫೇಸ್ಲೆಸ್ ವಿಡಿಯೋನೇ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.